ಒಂದೇ 2 ಥರ ಅಡುಗೆ ಮಾಡೋಕ್ಕೋಸ್ಕರ ಇಷ್ಟೊಂದು ಪಾತ್ರೆ ಬೀಳ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಮಿನಿ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಅವಾಗಲೇ ಹಾಲು ಕರೆದು ಸ್ವಲ್ಪ ಹಾಲು ಕೊಡ್ತಾ ಇರೋದು ಕಮ್ಮಿ ಇರೋದ್ರಿಂದ ಹಾಲು ಡೈರಿಗೆ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಕಸ ಹಾಕ್ತಾಯಿದ್ರು. ಆಮೇಲೆ ನಾನು ಬಂದು ಎಲ್ಲ ಹಾಲೆಲ್ಲ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ನನಗೂ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಒಂದು ಸ್ವಲ್ಪ ಜೀರಿಗೆ ವಾಟರ್ನ ಕುಡ್ಕೊಂಡೆ. ನಾನು ಬೆಳಗ್ಗೆ ಹೊತ್ತು ಕಾಫಿ ಟೀ ಏನು ಕುಡಿಯೋದಿಲ್ಲ. ಒಂದು ಮಧ್ಯಾಹ್ನ ಇಲ್ಲಾಂದರೆ ಸಂಜೆ ಟೈಮ್ ಒಂದೇ ಮಾತ್ರ ಕುಡಿಯೋದು. ಆಮೇಲೆ ನಮ್ಮ ಮನೆಯವ್ರಿಗೆ ನಮ್ಮ ಅತ್ತೆಗೆ ಎಲ್ಲರಿಗೂ ಕಾಫಿ ಅಥವಾ ಟೀ ಏನಾದ್ರು ಮಾಡಿಕೊಟ್ಬಿಟ್ಟು ಆಮೇಲೆ ಹಾಲೆಲ್ಲ ಕಾಯಿಸಿಟ್ಬಿಟ್ಟು ನಮ್ಮ ಮನೆಯವ್ರು ಬರೋ ಗಂಟ ಕಾಯ್ತಿದ್ದೆ. ಅವ್ರು ಕಸ ಹಾಕಕ್ಕೆ ಹೋಗಿದ್ರು. ಅವ್ರು ಬಂದಮೇಲೆ ಅವ್ರಿಗೂ ಕಾಫಿ ಎಲ್ಲ ಕೊಟ್ಬಿಟ್ಟು ಬಂದು ನಾನು ಜೀರಿಗೆ ಕಷಾಯನ ಕುಡಿತಾಯಿದ್ದೆ. ಬೆಳಗ್ಗೆ ತಿಂಡಿ ಏನು ಮಾಡಿರಲಿಲ್ಲ, ಒಟ್ಟಿಗೆ ಅಡುಗೆ ಮಾಡ್ಕೊಂಡಿದ್ವಿ. ಒಂದು ಸ್ವಲ್ಪ ನೈಟು ಚೇಂಬು ಗೊಜ್ಜಿತ್ತು. ಗೊತ್ತಿರ್ಬೋದೇನೋ ಹಳ್ಳಿ ಕಡೆ ಚೇಂಬು ಅಂದರೆ. ಸೊ ಇವಾಗ ಬಂದಿರೋಂಥದ್ದು ಒಂಥರ ಬೆಳೆ ಚೆನ್ನಾಗಿದೆ. ಅದೊಂಥರ ಆ ಎಲೆ ಒಂಥರ ತಾವರೆ ಎಲೆ ಇದ್ದಂಗೆ ಇರುತ್ತೆ, ಅಷ್ಟು ದೊಡ್ಡದು, ತುಂಬ ಅಗಲ ಇರುತ್ತೆ. ಆಮೇಲೆ ಬಂದು ಎಲ್ಲರಿಗೂ ಟೀ ಕಾಫಿ ಎಲ್ಲ ಮಾಡಿ ಮತ್ತೆ ಪ್ಲಾಸ್ ಕಟ್ಟಿಟ್ಟೆ. ಹೊಲಕ್ಕೆ ಹೋಗ್ತೀನಿ ಅಂದರು. ಆಮೇಲೆ ನೋಡಿದ್ರೆ ಚಿಕನ್ ಮಟನ್ 2 ತಂದರು. ಈ 2 ಅಡುಗೆ ಮಾಡೋಷ್ಟೊತ್ತಿಗಂತೂ ನನಗೆ ಈ ಬರೋ ಪಾತ್ರೆ ಎಲ್ಲ ಹೊರಗಡೆನೇ ಬಿದ್ದುಬಿಟ್ಟೈತೇನೋ ಅನಿಸ್ಬಿಟ್ಟಿತ್ತು. ಆಮೇಲೆ ಚಿಕನ್ಗೆ ಮಟನ್ಗೆ 2 ಸಪ್ರೇಟಾಗಿ ಮಸಾಲೆ ತೆಗೆದ್ಬಿಟ್ಟು ಇದು ಮಟನ್ಗೆ ಇದು ಚಿಕನ್ಗೆ ಗ್ರೇವಿ ಮಾಡ್ಕೊಳ್ಳೋದ ಅಂತ ಚಿಕನ್ಗೆ ತೆಗೆದಿಟ್ಟೆ. ಆಮೇಲೆ ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ಹುರ್ಕೊಂಡು ಮತ್ತು ಗ್ರೇವಿ ಎಲ್ಲ ರುಬ್ಕೊಂಬಂದು ಚಿಕನ್ ಎಲ್ಲ ಬೇಯಕ್ಕೆ ಹಾಕಿ ಮತ್ತು ಮಟನ್ ಸಾಂಬಾರು ಎಲ್ಲ ರೆಡಿ ಆಗೋಯ್ತು ಬೇಗನೆ. ಇನ್ನೇನಿದ್ರು ಸಂಜೆ ಒಂದು ಸ್ವಲ್ಪ ಮುದ್ದೆನೋ ಅನ್ನ ರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನೆಕ್ಸ್ಟ್ ಮೆನುಗಳಲ್ಲಿ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಫಾಲೋ ಮಾಡಿಕೊಂಡು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.